ಶಾರದಾದೇವಿ ಅವರಿಂದ ಮೊದಲು ಮಂತ್ರ ದೀಕ್ಷೆ ಪಡೆದವರು ಸ್ವಾಮಿ ಯೋಗಾನಂದರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಹೇಳಿದ್ದಾರೆ. ಶಿವನಗರದಲ್ಲಿ ತಮ್ಮ ಜಿವಿಎಸ್ ನಿವಾಸದಲ್ಲಿ ಸ್ವಾಮಿ ಯೋಗಾನಂದರ ಜಯಂತ್ಯುತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಇವತ್ತು ಶ್ರೀರಾಮಕೃಷ್ಣರ 16 ಜನ ಶಿಷ್ಯರಲ್ಲಿ ಶ್ರೀ ಸ್ವಾಮಿ ಯೋಗಾನಂದಜಿ ಮಹಾರಾಜ್ ಅನ್ನೋರು ಅವರು ಒಬ್ಬರು. ಅವ್ರದ್ದು ಏನು ಹೇಳ್ಬೇಕಪ್ಪ ಅಂದರೆ, ಈಗ ಸ್ವಾಮೀಜಿಯವರು ಅಲ್ಲಿ ಅವ್ರ ಪೂರ್ವಾಶ್ರಮದ ಹೆಸರು ಯೋಗೇಂದ್ರ. ಮತ್ತೆ ತಿರ್ಗಾ ಇದರಲ್ಲಿ ಸನ್ಯಾಸಾಶ್ರಮಕ್ಕೆ ಬಂದ ಮೇಲೂ ಅವ್ರಿಗೆ ಯೋಗೇಂದ್ರ ಮಹಾರಾಜ್ ಅಂತ ಬರುತ್ತೆ. ಕೆಲವೊಬ್ಬರಿಗೆ ಬೇರೆ ಹೆಸರೇ ಇರುತ್ತೆ, ಆಮೇಲೆ ಸನ್ಯಾಸ ನಾಮನೇ ಬೇರೆ ಬರುತ್ತೆ. ಆದರೆ ಇವ್ರಿಗೆ ಅದೇ ಹೆಸರೇ ಬರುತ್ತೆ. ಇವ್ರು ಏನಾಗ್ತದೆ, ಯೋಗನೇನು ದಕ್ಷಿಣೇಶ್ವರದಲ್ಲೇ ಹುಟ್ಟಿದ್ದು. ಅವ್ರಿಗೆ ಸ್ವಲ್ಪ ಪೂರ್ವಾಶ್ರಮ ನೋಡ್ಬೇಕಂದ್ರೆ ನಾವು ಹುಟ್ಟಿದ್ದು ದಕ್ಷಿಣೇಶ್ವರ, ಬೆಳೆದಿದ್ದು ದಕ್ಷಿಣೇಶ್ವರ. ಅವರು ಒಬ್ಬ ಬ್ರಾಹ್ಮಣರು. ಅವ್ರ ಮನೆತನ ಬ್ರಾಹ್ಮಣ ಮನೆತನ. ಅವರು ಹಿಂದೆ ಅವ್ರ ತಾತನ ಕಾಲಕ್ಕೆ ಅವರಿಗೆಲ್ಲ ಭಾಳ ಶ್ರೀಮಂತರು ಇರ್ತಾರೆ. ಈಗ ಇವನ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದಾರೆ. ಆ ಹುಡುಗನಿಗೆ ಏನು ತಿಳ್ಕೊಂಡಿರ್ತಾನೆ, ಇಲ್ಲೊಬ್ರು ಯಾರೋ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಒಬ್ಬರು ಹುಚ್ಚು ಪೂಜಾರಿ ಇದ್ದಾರಂತೆ, ಅಷ್ಟೇ ಗೊತ್ತಿರುತ್ತೆ. ನೋಡ್ಬೇಕಲ್ಲ, ಯಾವತ್ತನ ಒಂದು ದಿವಸ ಹೋಗ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಅಂತ ಗೊತ್ತಿಲ್ಲ. ಜನ ಎಲ್ಲ ಮಾತಾಡ್ಕೊಂತಿರ್ತಾರೆ, ಇಲ್ಲೊಬ್ರು ಹುಚ್ಚು ಪೂಜಾರಿ ಇದ್ದಾರಂತೆ, ಅವಾಗ ಸಮಾಧಿಗೆ ಹೋಗ್ತಾರಂತೆ, ಅವ್ರು ಹೇಳ್ತಾರೋ ಕಾಳಿ ಪೂಜೆ ಮಾಡ್ತಾರಂತೆ, ನಾನು ನೋಡ್ಬೇಕಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಒಂದು ದಿವಸ ಬರುತ್ತೆ ಅಂತಂತಿರ್ತಾನೆ. ಅವತ್ತು ಹೋಗ್ತಾನೆ ಕಾಳಿ ದೇವಸ್ಥಾನಕ್ಕೆ. ಸುಮ್ಮನೆ ಹೋಗ್ತಾನೆ ಅವನು, ಅವ್ರು ನೋಡಲೇಬೇಕು, ಅವ್ರ ಪ್ರವಚನ ಕೇಳಬೇಕಂತೆಲ್ಲ ಹೋಗಿ ನೋಡ್ತಾನೆ. ಅವ್ರ ಕೋಣೆಯೊಳಗೆ ನಡೀತಾ ಇರ್ತದೆ ಭಗವತ್ ಸಂಬಂಧವಾಗಿ ಮಾತುಕತೆಗಳೆಲ್ಲ. ಇವನು ದೂರದಿಂದಲೇ ಕೇಳಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಜನಗಳೆಲ್ಲ ಹುಚ್ಚು ಪೂಜಾರಿ ಅಂತಿರೋದು ಇವರೇನಾ? ಇವ್ರು ನೋಡಿದ್ರೆ ಎಷ್ಟೊಂದು ಭಗವಂತನ ವಿಷಯನೇ ಮಾತಾಡ್ತಿದ್ದಾರೆ, ಇಂಥವ್ರಿಗೆ ಹುಚ್ಚು ಪೂಜಾರಿ ಅಂತಿದ್ದಾರಲ್ಲ ಜನ ಅಂದ್ಕೊಂಡು ಕೇಳಿಸ್ಕೊಳ್ತಾನೆ. ಕೇಳಿದ್ದಾದ್ಮೇಲೆ ಅದು ಪ್ರವಚನ ಮುಗಿದ್ರೆ ಎಲ್ಲರೂ ಹೋಗ್ತಾರೆ. ಇವನಿಗೆ ಇವ್ರ ಮೇಲೆ ಏನೋ ಒಂಥರ ನಂಬಿಕೆ ಬರುತ್ತೆ, ಇವರು ಹುಚ್ಚರಲ್ಲ, ಇವರು ಭಗವಂತನ ವಿಷಯ ತಿಳಿದವರೇ ಅಂತೇಳಿ. ಹಂಗಾಗಿ ಹೋಗಿ ಬಂದು ಒಂದು ಸ್ವಲ್ಪ ದಿವಸ ನೋಡ್ತಾರೆ ಇವ್ರನ್ನ. ಅವಾಗ ಬಂದು ಅವಾಗ ಒಂದು ಸಾರಿ ರಾಮಕೃಷ್ಣನಿಗೆ ಗೊತ್ತಾಗುತ್ತೆ, ಯಾರು ನೀನು ಅಂತ ಕೇಳ್ತಾರೆ. ಅವರ ಅಪ್ಪನ ಹೆಸರು ನವೀನ ಚಂದ್ರ ಚೌಧರಿ ಅಂತ ಹೇಳ್ಬಿಟ್ಟು, ಇವನು ಯೋಗೇನ ಇದೆಯಲ್ಲ ಅವರ ಅಪ್ಪನ ಹೆಸರು. ನಾನು ನಿಮ್ಮ ಚೌಧರಿ ಮಗ ಅಂತ ಹೇಳ್ತಾರೆ. ಹೌದಾ, ನಾನು ನಿಮ್ಮ ಮನೆಗೆಲ್ಲ ಭಾಳ ಬಂದಿದ್ದೆ, ನಿಮ್ಮನೆಲ್ಲ ನನಗೆ ಗೊತ್ತು, ನೀವು ಬೇರೆ ಅಲ್ಲ, ನೀವು ಇಲ್ಲಿ ಸೇರಿದವನೇ ಅಂತ ಒಂದೇ ಸಾರಿ ಹೇಳ್ಬಿಡ್ತಾರೆ ರಾಮಕೃಷ್ಣ. ನಾವು ಯೋಗಿಯನ್ನು ನೋಡಿದ ತಕ್ಷಣ ಅವನಿಗೆ ಮೊದಲಿಂದಲೂ ಹುಡುಗರ ಥರ ಆಡಬೇಕು ಅನ್ನೋದಿರಲ್ಲ. ಆಡ್ತಿರ್ತಾನೆ, ಆಡ್ತಿದ್ದೇನೆ ಸುಮ್ಮನೆ ಹೋಗ್ಬಿಟ್ಟಿರ್ತಾನಂತೆ. ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕುತ್ಕೊಂಡು ಯೋಚನೆ ಮಾಡೋದು, ಏನೋ ಒಂಥರ ಭಗವಂತನ ವಿಷಯಗಳೇ ಅವ್ನ ನೆನಪಿಗೆ ಬರ್ತವೆ. ಒಬ್ಬನೇ, ಮತ್ತೆ ಬೇರೆ ಯಾರೂ ಇರಲ್ಲ. ಜಪ ಧ್ಯಾನ ಗಂಟೆ ಕುತ್ಕೊಂಡು ಜಪ ಮಾಡೋದು, ಧ್ಯಾನ ಮಾಡೋದು, ಭಗವಂತನ ವಿಷಯ ಒಬ್ಬನೇ ಮಾತಾಡ್ಕೊಂತಿರೋದು. ನಾನು ಎಲ್ಲೋ ಇದ್ದೀನಲ್ಲ, ನನ್ನ ಮನೆಯಲ್ಲ, ನನ್ನ ಸ್ನೇಹಿತರಲ್ಲ, ಇದು ನನ್ನ ಊರಲ್ಲ, ನಾನು ಬೇರೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಥರ ಯೋಚನೆಗಳು ಅವನಿಗೆ ಬರ್ತಾನೆ ಇತ್ತಂತೆ ಚಿಕ್ಕವನಿದ್ದಾಗ. ಹಂಗೆ ಆಯಿತು. ಸ್ವಲ್ಪ ದೊಡ್ಡನಾದ, ಈಗ ಸುಮಾರು SLC ಒಂದು 15-16 ವರ್ಷದ ಹುಡುಗ ಆಗಿದ್ದಾನೆ. ಈಗ ಬರ್ತಿದ್ದಾನೆ. ಈಗ ರಾಮಕೃಷ್ಣನಿಗೆ ಗೊತ್ತಾಯ್ತಾ ಇವರು ಅಂತ ಅವಾಗ ಬಂದು ಹೋಗಕ್ಕೆ ನಿಂತ್ಕೊಂಡ. ರಾಮಕೃಷ್ಣನ ಸಂಪರ್ಕ ಸಿಕ್ತೋ ಇನ್ನೇನು ಕೇಳಲೇಬೇಡ. ಸ್ವಲ್ಪ ಅವ್ರಿಗಿತ್ತೋ ಇನ್ನೇನು ಪುಟಿಗೆಟ್ಬಿಡ್ತು ಅವನಲ್ಲಿ ಆ ಆಸಕ್ತಿ. ಅಂಗವಾಗಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ, ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಂಜುಳಾ, ರಶ್ಮಿ, ವಸಂತ, ಶಾಂತಮ್ಮ, ವಿಜಯಲಕ್ಷ್ಮಿ, ಭ್ರಮರಾಂಬ, ಸೌಮ್ಯ, ನಾಗರತ್ನಮ್ಮ, ಶಾರದಮ್ಮ, ತ್ರಿವೇಣಿ, ನಯನ, ಯತೀಶ್ ಎಂ ಸಿದ್ದಾಪುರ ಪಾಲ್ಗೊಂಡಿದ್ದರು.